ದಾವಣಗೆರೆಯ ಅಂಬೇಡ್ಕರ್ ವಸತಿ ನಿಲಯದಲ್ಲಿ ವಿದ್ಯಾರ್ಥಿಗಳ ಗೋಳನ್ನ ಕೇಳೋರು ಯಾರೂ ಇಲ್ಲದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಊಟ ಮಾಡುವಾಗ ವಿದ್ಯಾರ್ಥಿಗಳಿಗೆ ಕೈಗೆ ಸಿಗ್ತಾ ಇರುವಂತದ್ದು ಹುಳುಗಳು. ಇದರ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ಅನ್ನು ನಡೆಸಿತು. ಈ ರಿಯಾಲಿಟಿ ಚೆಕ್ ನಲ್ಲಿ ಕಂಡು ಬಂದಂತಹ ದೃಶ್ಯವನ್ನ ನೋಡಿದ್ರೆ ನೀವೇ ಬೆಚ್ಚಿ ಬೀಳ್ತೀರಾ. ದಿನನಿತ್ಯ ಸೇವಿಸುವಂತಹ ಆಹಾರದಲ್ಲಿ ಹುಳುಗಳು ಪತ್ತೆಯಾಗಿದೆ. ಇದರಿಂದ ವಿದ್ಯಾರ್ಥಿಗಳು ಆಕ್ರೋಶವನ್ನ ಹೊರಹಾಕಿರುವಂತದ್ದು. ಈ ಬಗ್ಗೆ ಸ್ಟೋರಿ ಇದೆ, ನೋಡೋಣ ಬನ್ನಿ. ದಾವಣಗೆರೆ ನಗರದಲ್ಲಿರುವಂತಹ ಡಾಕ್ಟರ್ BR ಅಂಬೇಡ್ಕರ್ ವಸತಿ ನಿಲಯದಲ್ಲಿ ಸಾಕಷ್ಟು ಅಶುಚಿತ್ವವಿರುವಂತದ್ದು. ನಗರದಲ್ಲಿರುವಂತಹ BR ಅಂಬೇಡ್ಕರ್ ಅವರ ಹಿಂದುಳಿದ ವರ್ಗ ಅಂದ್ರೆ SC/ST ಸಮುದಾಯಕ್ಕೆ ಅಂತ ಹೇಳಿ ಇರುವಂತಹ ಈ ಹಾಸ್ಟೆಲ್ ಸುಮಾರು 220ಕ್ಕೂ ಅಧಿಕ ವಿದ್ಯಾರ್ಥಿಗಳು ಏನು ಇಲ್ಲಿ ವಿದ್ಯಾಭ್ಯಾಸ ಮಾಡ್ತಿರುವಂತದ್ದು. ಅಂದ್ರೆ ಈ ವಿದ್ಯಾರ್ಥಿಗಳಿಗೆ ಪ್ರತಿದಿನ ಇಲ್ಲಿ ಏನು ಅಶುಚಿತ್ವ ಕಾಡ್ತದೆ ಅಂತಂದ್ರೆ ತಿನ್ನುವಂತಹ ತಿಂಡಿ ಇರ್ಬೋದು, ಊಟದ ಇರ್ಬೋದು, ಆಗಾಗ ಹುಳುಗಳು ಕಾಣಿಸ್ತಾ ಇರುವಂತ ಒಂದು ಗಂಭೀರ ಆರೋಪವನ್ನ ಸಹ ಅವರು ಮಾಡ್ತಿರುವಂತದ್ದು. ಪ್ರಮುಖವಾಗಿ ಅದ್ರ ಜೊತೆಗೆ ಇವತ್ತು ಬೆಳಗ್ಗೆ ಜಾವ ಇಡ್ಲಿ ತಿನ್ನುವಾಗ ಇಡ್ಲಿ ಸಾಂಬಾರ್ನಲ್ಲಿ ಹುಳು ಒಂದು ಪತ್ತೆಯಾಗಿದೆ. ಇದನ್ನ ನಾವು ಅಧಿಕಾರಿಗಳ ಗಮನಕ್ಕೆ ತೆಗೆದುಕೊಂಡು ಬಂದ್ರೆ ಅವರು ಸಹ ಸಾಕಷ್ಟು ವಹಿಸ್ತಾ ಇದ್ದಾರೆ. ಸಮಾಜ ಕಲ್ಯಾಣ ಇಲಾಖೆ ಯಾರು ಭೇಟಿ ಕೊಟ್ಟಿಲ್ಲ. ಇಲ್ಲ ವಿದ್ಯಾರ್ಥಿಗಳು ಸತ್ರ ಮಾತ್ರ ಅವರು ಭೇಟಿ ಕೊಡ್ತಾರೆ ಅನ್ನುವಂತ ಒಂದು ಆಕ್ರೋಶವನ್ನು ಸಹ ಅವರು ಹೊರ ಹಾಕ್ತಿರುವಂತದ್ದು. ಪ್ರತಿನಲ್ಲಿ ಸ್ವಚ್ಛತೆ ಕಟ್ಟದಲ್ಲಿ ಬೆಳಗ್ಗೆ ಗಲಾಟೆ ಆಗಿರೋದ್ರಿಂದ ಇನ್ನೂ ಸ್ವಲ್ಪ ಸ್ವಚ್ಛತೆ ಮಾಡಿದ್ದಾರೆ ಅನ್ನೋ ಒಂದು ಆರೋಪವನ್ನು ಮಾಡ್ತಿರುವಂತದ್ದು. ನಾನು ನಿಮಗೆ ಇಲ್ಲಿ ವಾಸ್ತವಾಂಶಗಳನ್ನು ತೋರಿಸುವಂತ ಕೆಲಸವನ್ನು ಮಾಡ್ತೇನೆ. ಇದು ಇಲ್ಲಿ ಕಿಚನ್ ಅಂದ್ರೆ ಈ ಡಾಕ್ಟರ್ BR ಅಂಬೇಡ್ಕರ್ ವಸತಿ ನಿಲಯದ ಒಂದು ಕಿಚನ್. ಇಲ್ಲಿ ಚಪಾತಿಯನ್ನು ಹಾಕ್ತಾ ಇದ್ದಾರೆ. ಇಲ್ಲಿ ಚಪಾತಿಯನ್ನು ಉಜ್ಜುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಬಟ್ ಅವ್ರು ಯಾರಿಗೂ ಏರ್ ನೆಟ್ ಯೂಸ್ ಮಾಡ್ತಾ ಇಲ್ಲ ಸರ್. ಏರ್ ನೆಟ್ ಯಾಕೆ ಯೂಸ್ ಮಾಡ್ತಿಲ್ಲ ಸರ್? ಏರ್ ನೆಟ್ ಯಾಕೆ ಯೂಸ್ ಮಾಡ್ತಿಲ್ಲ? ಬಂದಿಲ್ವಾ? ಕೊಟ್ಟಿಲ್ವಾ ಏರ್ ನೆಟ್? ಅಲ್ಲ, ಏರ್ ನೆಟ್ ಹಾಕ್ಬೇಕು. ಯಾಕಂದ್ರೆ ಮಹಿಳೆಯರೆಲ್ಲ ಇಲ್ಲಿ ಚಪಾತಿ ಉಸ್ತಾ ಇದ್ರೆ ಅವರ ಕೂದಲುಗಳು ಅಡಿಗೆಯಲ್ಲಿ ಬಿದ್ದರೆ ಅಥವಾ ಅದಾದ್ರೆ ಸಾಕಷ್ಟು ಆ ಊಟಕ್ಕೆ ತೊಂದರೆ ಆಗುತ್ತೆ. ಬಟ್ ಅವರು ಅಲ್ಲಿರುವಂತ ಇಬ್ರು ಮಹಿಳೆಯರಿರ್ಬೋದು, ಪುರುಷರಿರ್ಬೋದು, ಯಾವ ಒಬ್ಬ ಕುಕ್ಕು ಸಹ ಒಂದು ಏರ್ ನೆಟ್ ಅನ್ನ ಯೂಸ್ ಮಾಡ್ತಾರೆ. ಏರ್ ನೆಟ್ ಅನ್ನ ಕೊಟ್ಟಿಲ್ಲ. ಬಟ್ ಅಧಿಕಾರಿಗಳು ಕೂಡ ಪಾಪ ಕೊಡದಿದ್ರೆ ಅವರಾದ್ರೂ ಏನ್ ಮಾಡ್ಬೇಕು? ಅಧಿಕಾರಿಗಳು ಕೊಟ್ರೆ, ಸರ್ಕಾರ ಅವರಿಗೆ ಕೊಟ್ರೆ ಅವರೇನು ತಲೆಗೆ ಹಾಕಿಕೊಳ್ಳುವಂತ ಕೆಲಸ ಮಾಡ್ತಾರೆ. ಇನ್ನೊಂದು ಸತ್ಯಾಂಶ ಕಂಡಿರುವುದನ್ನು ನಾನು ತೋರಿಸ್ತಾರೆ. ಇಲ್ಲಿ ರೇಷನ್ ಅನ್ನ ಒಂದ್ ಕಡೆಗೆ ಶೇಖರಣೆ ಮಾಡಿದ್ದಾರೆ. ಅದರಲ್ಲಿ ಆ ಗೋಧಿ ಇದೆ. ಆ ಗೋಧಿಗೆ ಯಾವ ಮಟ್ಟದಲ್ಲಿ ಅನ್ನುವಂತ ನಿಮ್ಗೆ ನೇರವಾಗಿ ತೋರಿಸುವಂತ ಕೆಲಸವನ್ನು ಮಾಡ್ತೇವೆ. ನನ್ನ ಸಹೋದ್ಯೋಗಿ ಅದನ್ನ ನೇರವಾಗಿ ತೋರಿಸ್ತಾರೆ. ಸ್ವಲ್ಪ ಜೂಮ್ ಮಾಡಿ ಇದನ್ನ ಇಲ್ಲಿ ತಾವು ನೋಡ್ತಾ ಇರ್ಬೋದು. ಇದು ಗೋಧಿ ಅಂದ್ರೆ ಚಪಾತಿ ಮಾಡೋಕೆ ಅಂತೇಳಿ ಅಥವಾ ಇತರೆ ಉಪ್ಪಿಟ್ಟಿರ್ಬೋದು, ಇತರೆ ಅಡಿಗೆಗೆ ಅಂತ ಇಟ್ಟಿರುವಂತಹ ಈ ಗೋಧಿಯಲ್ಲಿ ಸಾಕಷ್ಟು ಅಥವಾ ಬೂಸ್ಟ್ ಬಂದಿರೋದನ್ನ ಕಾಣಬಹುದು. ತಾವು ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು. ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಇಲ್ಲಿ ಬೂಸ್ಟ್ ತುಂಬಿದಂತಹ ಏನು ಗೋಧಿ ಇಲ್ಲಿ ಇರುವಂತದ್ದು. ಇದೇ ಗೋಧಿಯನ್ನ ಬಳಸಿ ಮಕ್ಕಳಿಗೆ ಚಪಾತಿ ನೀಡುವಂತ ಕೆಲಸ ಆಗುತ್ತೆ. ಬಟ್ ಈ ವಿಚಾರವಾಗಿ ಸಾಕಷ್ಟು ಇಲ್ದಾವಲ್ಲ ದೃಶ್ಯದ ನೋಡಬಹುದು. ಏನು ಇದು ಈ ರೀತಿಯಾದಂತಹ ಬೂಸ್ಟ್ ಇದೆ. ಬಹಳ ಒಂದು ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುವಂತಹ ಬೂಸ್ಟ್ ಇರುವಂತಹ ಏನೋ ಗೋಧಿಯನ್ನ ಇಲ್ಲಿ ಬಳಕೆ ಮಾಡ್ತಾ ಇದ್ದಾರೆ. ಬಟ್ ಈ ಕುರಿತಾಗಿ ಏನು ಸಾಕಷ್ಟು ಬಾರಿ ಅಧಿಕಾರಿಗಳ ಗಮನಕ್ಕೆ ತಂದರೂ ಸಹ ಯಾವುದೇ ಒಂದು ಕ್ರಮ ಆಗಿಲ್ಲ. ಯಾವುದು ಅವರನ್ನು ಕೇರ್ಲೆಸ್ ಮಾಡುವಂತಹ ಇದಕ್ಕೆ ಮುಂದಾಗ್ತಿದ್ದಾರೆ ಅಂತೇಳಿ ಸಾಕಷ್ಟು ವಿದ್ಯಾರ್ಥಿಗಳು ಆರೋಪ ಮಾಡುವಂತಹ ಕೆಲಸವನ್ನು ಸಹ ಈಗಾಗಲೇ ಮಾಡಿರುವಂತದ್ದು. ಈ ವಸತಿ ನಿಲಯ ನಿಜಕ್ಕೂ ಒಂದು ದುರಂತ ಅಂತ ಹೇಳ್ಬೋದು. ಇನ್ನಾದ್ರೂ ಅಧಿಕಾರಿಗಳು ಎಚ್ಚೆತ್ತು ಈ ದೂರದಿಂದ ಬಂದಿರುವಂತಹ ಬಡ ಮಕ್ಕಳಿಗೆ ದುಷ್ಪರಿಣಾಮ ಆಗದಂತಹ ಒಂದು ವಾತಾವರಣ ನಿರ್ಮಿಸಿಕೊಳ್ಳಿ ಅನ್ನೋದೇ ನಮ್ಮ ಆಶಯ. ಕ್ಯಾಮರಾ ಪರ್ಸನ್ ಶಿವರಾಜ್ ಅಡಿಗರ್ ಜೊತೆ ವಿಠಲ್ ಕಾರ್ವಾಡ್, ರಿಪಬ್ಲಿಕ್ ಕನ್ನಡ. ದಾವಣಗೆರೆಯ ಅಂಬೇಡ್ಕರ್ ವಸತಿ ನಿಲಯದಲ್ಲಿ ವಿದ್ಯಾರ್ಥಿಗಳ ಗೋಳನ್ನ ಕೇಳೋರು ಯಾರೂ ಇಲ್ಲದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಊಟ ಮಾಡುವಾಗ ವಿದ್ಯಾರ್ಥಿಗಳಿಗೆ ಕೈಗೆ ಸಿಗ್ತಾ ಇರುವಂತದ್ದು ಹುಳುಗಳು. ಇದರ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ಅನ್ನು ನಡೆಸಿತು. ಈ ರಿಯಾಲಿಟಿ ಚೆಕ್ ನಲ್ಲಿ ಕಂಡು ಬಂದಂತಹ ದೃಶ್ಯವನ್ನ ನೋಡಿದ್ರೆ ನೀವೇ ಬೆಚ್ಚಿ ಬೀಳ್ತೀರಾ. ದಿನನಿತ್ಯ ಸೇವಿಸುವಂತಹ ಆಹಾರದಲ್ಲಿ ಹುಳುಗಳು ಪತ್ತೆಯಾಗಿದೆ. ಇದರಿಂದ ವಿದ್ಯಾರ್ಥಿಗಳು ಆಕ್ರೋಶವನ್ನ ಹೊರಹಾಕಿರುವಂತದ್ದು. ಈ ಬಗ್ಗೆ ಸ್ಟೋರಿ ಇದೆ, ನೋಡೋಣ ಬನ್ನಿ. ದಾವಣಗೆರೆ ನಗರದಲ್ಲಿರುವಂತಹ ಡಾಕ್ಟರ್ BR ಅಂಬೇಡ್ಕರ್ ವಸತಿ ನಿಲಯದಲ್ಲಿ ಸಾಕಷ್ಟು ಅಶುಚಿತ್ವವಿರುವಂತದ್ದು. ನಗರದಲ್ಲಿರುವಂತಹ BR ಅಂಬೇಡ್ಕರ್ ಅವರ ಹಿಂದುಳಿದ ವರ್ಗ ಅಂದ್ರೆ SC/ST ಸಮುದಾಯಕ್ಕೆ ಅಂತ ಹೇಳಿ ಇರುವಂತಹ ಈ ಹಾಸ್ಟೆಲ್ ಸುಮಾರು 220ಕ್ಕೂ ಅಧಿಕ ವಿದ್ಯಾರ್ಥಿಗಳು ಏನು ಇಲ್ಲಿ ವಿದ್ಯಾಭ್ಯಾಸ ಮಾಡ್ತಿರುವಂತದ್ದು. ಅಂದ್ರೆ ಈ ವಿದ್ಯಾರ್ಥಿಗಳಿಗೆ ಪ್ರತಿದಿನ ಇಲ್ಲಿ ಏನು ಅಶುಚಿತ್ವ ಕಾಡ್ತದೆ ಅಂತಂದ್ರೆ ತಿನ್ನುವಂತಹ ತಿಂಡಿ ಇರ್ಬೋದು, ಊಟದ ಇರ್ಬೋದು, ಆಗಾಗ ಹುಳುಗಳು ಕಾಣಿಸ್ತಾ ಇರುವಂತ ಒಂದು ಗಂಭೀರ ಆರೋಪವನ್ನ ಸಹ ಅವರು ಮಾಡ್ತಿರುವಂತದ್ದು. ಪ್ರಮುಖವಾಗಿ ಅದ್ರ ಜೊತೆಗೆ ಇವತ್ತು ಬೆಳಗ್ಗೆ ಜಾವ ಇಡ್ಲಿ ತಿನ್ನುವಾಗ ಇಡ್ಲಿ ಸಾಂಬಾರ್ನಲ್ಲಿ ಹುಳು ಒಂದು ಪತ್ತೆಯಾಗಿದೆ. ಇದನ್ನ ನಾವು ಅಧಿಕಾರಿಗಳ ಗಮನಕ್ಕೆ ತೆಗೆದುಕೊಂಡು ಬಂದ್ರೆ ಅವರು ಸಹ ಸಾಕಷ್ಟು ವಹಿಸ್ತಾ ಇದ್ದಾರೆ. ಸಮಾಜ ಕಲ್ಯಾಣ ಇಲಾಖೆ ಯಾರು ಭೇಟಿ ಕೊಟ್ಟಿಲ್ಲ. ಇಲ್ಲ ವಿದ್ಯಾರ್ಥಿಗಳು ಸತ್ರ ಮಾತ್ರ ಅವರು ಭೇಟಿ ಕೊಡ್ತಾರೆ ಅನ್ನುವಂತ ಒಂದು ಆಕ್ರೋಶವನ್ನು ಸಹ ಅವರು ಹೊರ ಹಾಕ್ತಿರುವಂತದ್ದು. ಪ್ರತಿನಲ್ಲಿ ಸ್ವಚ್ಛತೆ ಕಟ್ಟದಲ್ಲಿ ಬೆಳಗ್ಗೆ ಗಲಾಟೆ ಆಗಿರೋದ್ರಿಂದ ಇನ್ನೂ ಸ್ವಲ್ಪ ಸ್ವಚ್ಛತೆ ಮಾಡಿದ್ದಾರೆ ಅನ್ನೋ ಒಂದು ಆರೋಪವನ್ನು ಮಾಡ್ತಿರುವಂತದ್ದು. ನಾನು ನಿಮಗೆ ಇಲ್ಲಿ ವಾಸ್ತವಾಂಶಗಳನ್ನು ತೋರಿಸುವಂತ ಕೆಲಸವನ್ನು ಮಾಡ್ತೇನೆ. ಇದು ಇಲ್ಲಿ ಕಿಚನ್ ಅಂದ್ರೆ ಈ ಡಾಕ್ಟರ್ BR ಅಂಬೇಡ್ಕರ್ ವಸತಿ ನಿಲಯದ ಒಂದು ಕಿಚನ್. ಇಲ್ಲಿ ಚಪಾತಿಯನ್ನು ಹಾಕ್ತಾ ಇದ್ದಾರೆ. ಇಲ್ಲಿ ಚಪಾತಿಯನ್ನು ಉಜ್ಜುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಬಟ್ ಅವ್ರು ಯಾರಿಗೂ ಏರ್ ನೆಟ್ ಯೂಸ್ ಮಾಡ್ತಾ ಇಲ್ಲ ಸರ್. ಏರ್ ನೆಟ್ ಯಾಕೆ ಯೂಸ್ ಮಾಡ್ತಿಲ್ಲ ಸರ್? ಏರ್ ನೆಟ್ ಯಾಕೆ ಯೂಸ್ ಮಾಡ್ತಿಲ್ಲ? ಬಂದಿಲ್ವಾ? ಕೊಟ್ಟಿಲ್ವಾ ಏರ್ ನೆಟ್?
ಅಲ್ಲ ಏರ್ ನೆಟ್ ಹಾಕ್ಬೇಕು, ಯಾಕಂದ್ರೆ ಮಹಿಳೆಯರೆಲ್ಲ ಇಲ್ಲಿ ಚಪಾತಿ ಉಸ್ತಾ ಇದ್ದಾರೆ, ಅವರ ಕೂದಲುಗಳು ಅಡಿಗೆಯಲ್ಲಿ ಬಿದ್ರೆ ಅಥವಾ ಅದಾದ್ರೆ ಸಾಕಷ್ಟು ಆ ಊಟಕ್ಕೆ ತೊಂದರೆ ಆಗುತ್ತೆ. ಬಟ್ ಅವರು ಅಲ್ಲಿರುವಂತಹ ಇಬ್ರು ಮಹಿಳೆಯರು ಇರ್ಬೋದು, ಪುರುಷರಿರ್ಬೋದು, ಯಾವ ಒಬ್ಬ ಕುಕ್ಕು ಸಹ ಒಂದು ಏರ್ ನೆಟ್ ಅನ್ನ ಯೂಸ್ ಮಾಡ್ತಾರೆ. ಏರ್ ನೆಟ್ ಅನ್ನ ಪಟ್ಟಿದ ಅಧಿಕಾರಿಗಳು ಕೂಡ ಪಾಪ ಕೊಡದಿದ್ರೆ ಅವರಾದ್ರೆ ಏನ್ ಮಾಡ್ಬೇಕು, ಅಧಿಕಾರಿಗಳು ಕೊಟ್ರೆ, ಸರ್ಕಾರ ಅವರಿಗೆ ಕೊಟ್ರೆ ಅವರೇನು ತಲೆಗೆ ಹಾಕೊಳ್ಳುವಂತ ಕೆಲಸ ಮಾಡ್ತಾರೆ. ಇನ್ನೊಂದು ಸತ್ಯಾಂಶ ಕಂಡಿರುವುದನ್ನು ನಾವು ತೋರಿಸ್ತಾರೆ. ಅಂದ್ರೆ ಇಲ್ಲಿ ರೇಷನ್ ಅನ್ನ ಒಂದ್ ಕಡೆಗೆ ಶೇಖರಣೆ ಮಾಡಿದ್ದಾರೆ, ಅದರಲ್ಲಿ ಆ ಗೋಧಿ ಇದೆ, ಆ ಗೋಧಿಗೆ ಯಾವ ಮಟ್ಟದಲ್ಲಿ ಅನ್ನುವಂತ ನಿಮ್ಗೆ ನೇರವಾಗಿ ತೋರಿಸುವಂತ ಕೆಲಸ ಮಾಡ್ತೇವೆ. ನನ್ನ ಸಹೋದ್ಯೋಗಿ ಅದನ್ನ ನೇರವಾಗಿ ತೋರಿಸ್ತಾರೆ. ಸ್ವಲ್ಪ ಜೂಮ್ ಮಾಡಿ ಇದನ್ನ ಇಲ್ಲಿ ತಾವು ನೋಡ್ತಾ ಇರೋದು, ಇದು ಗೋಧಿ ಅಂದ್ರೆ ಚಪಾತಿ ಮಾಡೋಕೆ ಅಂತೇಳಿ ಅಥವಾ ಇತರೆ ಉಪ್ಪಿಟ್ಟಿರ್ಬೋದು, ಇತರೆ ಅಡಿಗೆಗೆ ಅಂತ ಇಟ್ಟಿರುವಂತಹ ಈ ಗೋಧಿಯಲ್ಲಿ ಸಾಕಷ್ಟು ಅಥವಾ ಬೂಸ್ಟ್ ಬಂದಿರೋದನ್ನ ಕಾಣಬಹುದು. ತಾವು ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು. ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಇಲ್ಲಿ ಬೂಸ್ಟ್ ತುಂಬಿದಂತಹ ಏನು ಗೋಧಿ ಇಲ್ಲಿ ಇರುವಂತದ್ದು. ಇದೇ ಗೋಧಿಯನ್ನ ಬಳಸಿ ಮಕ್ಕಳಿಗೆ ಚಪಾತಿ ನೀಡುವಂತ ಕೆಲಸ ಆಗುತ್ತೆ. ಬಟ್ ಈ ವಿಚಾರವಾಗಿ ಸಾಕಷ್ಟು ಇಲ್ದಾವಲ್ಲ ದೃಶ್ಯದಲ್ಲಿ ನೋಡಬಹುದು. ಏನು ಇದು ಈ ರೀತಿಯಾದಂತಹ ಬೂಸ್ಟ್ ಇದೆ, ಬಹಳ ಒಂದು ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುವಂತಹ ಬೂಸ್ಟ್ ಇರುವಂತಹ ಏನೋ ಗೋಧಿಯನ್ನ ಇಲ್ಲಿ ಬಳಕೆ ಮಾಡ್ತಾ ಇದ್ದಾರೆ. ಬಟ್ ಈ ಕುರಿತಾಗಿ ಏನು ಸಾಕಷ್ಟು ಬಾರಿ ಅಧಿಕಾರಿಗಳ ಗಮನಕ್ಕೆ ತಂದರೂ ಸಹ ಯಾವುದೇ ಒಂದು ಕ್ರಮ ಆಗಿಲ್ಲ. ಯಾವುದು ಅವರನ್ನು ಕೇರ್ಲೆಸ್ ಮಾಡುವಂತಹ ಇದಕ್ಕೆ ಮುಂದಾಗ್ತಿದ್ದಾರೆ ಅಂತೇಳಿ ಏನು ಸಾಕಷ್ಟು ವಿದ್ಯಾರ್ಥಿಗಳು ಆರೋಪ ಮಾಡುವಂತಹ ಕೆಲಸವನ್ನು ಸಹ ಈಗಾಗಲೇ ಮಾಡಿರುವಂತದ್ದು. ವಸತಿ ನಿಲಯ ನಿಜಕ್ಕೂ ಒಂದು ದುರಂತ ಅಂತ ಹೇಳಬಹುದು. ಇನ್ನಾದ್ರೂ ಅಧಿಕಾರಿಗಳು ಎಚ್ಚೆತ್ತು ಈ ದೂರದಿಂದ ಬಂದಿರುವಂತಹ ಬಡ ಮಕ್ಕಳಿಗೆ ದುಷ್ಪರಿಣಾಮ ಆಗದಂತಹ ಒಂದು ವಾತಾವರಣ ನಿರ್ಮಿಸಿಕೊಳ್ಳಿ ಅನ್ನೋದೇ ನಮ್ಮ ಆಶಯ. ಕ್ಯಾಮರಾ ಪರ್ಸನ್ ಶಿವರಾಜ್ ಅಳಿಗರ್ ಜೊತೆ ವಿಠಲ್ ಕಾರ್ವಾಡ್, ರಿಪಬ್ಲಿಕ್ ಕನ್ನಡ.